ಇಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದು ಸಂಡೇ ಆ್ಯಂಡ್ ಇವತ್ತು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಆನ್ ದ ವೇನೇ ತೋರಿಸ್ತೀನಿ. ಆ್ಯಂಡ್ ಇವಾಗಲೇ ಎಲ್ಲ ಆಲ್ಮೋಸ್ಟ್ ಅನ್ನೋದೇನೆಲ್ಲ ಕೆಲಸ ಮುಗೀತು. ಆ್ಯಂಡ್ ಬನ್ನಿ ಇವತ್ತಿನ ದಿನ ಹೆಂಗಾಗುತ್ತೆ ಅಂತ ನೋಡ್ಕೊಂಬರೋಣ. ಆ್ಯಂಡ್ ನನ್ನ ದೇವ್ರ ಮನೆ ಪುಟ್ಟಾಗಿ ತೋರಿಸ್ತೀನಿ ನೋಡಿ. ಅಷ್ಟೇ, ಪೂಜೆ ಎಲ್ಲ ಮುಗೀತು. ಸೊ ಇವಾಗ ಹೊರಡೋಣ, ಟೈಮ್ ಆಗಿಬಿಟ್ಟೈತೆ. ಬನ್ನಿ ಹೊರಡೋಣ. ನೇಚರೆಲ್ಲ ಎಂಜಾಯ್ ಮಾಡಿಕೊಂಡು ತುಂಬ ಸ್ವಲ್ಪ ಸನ್ರೈಸ್ ಆಗ್ತಿತ್ತು, ಫಾಗ್ ಎಲ್ಲ ಇತ್ತು. ಸೊ ಇದೆಲ್ಲ ಎಂಜಾಯ್ ಮಾಡಿಕೊಂಡು ನಾವು ಹಂಗೆ ಮುಂದೆ ಬಂದಿದ್ದು ಇಶಾ ಫೌಂಡೇಶನ್ಗೆ. ಆ್ಯಕ್ಚುಲಿ ಚಿಕ್ಕಬಳ್ಳಾಪುರ ಮೇಲೆ ನಾವು ಒಂದು ಟೆಂಪಲಿಗೆ ಹೋಗಬೇಕಿತ್ತು. ಅದು ಯಾವ ಟೆಂಪಲ್ಲು ಅಂತ ಲಾಸ್ಟಿಗೆ ನಾನು ಶೇರ್ ಮಾಡಿದ್ದೀನಿ ನೋಡಿ. ಸೊ ಆ ಟೆಂಪಲಿಗೆ ಹೋಗಬೇಕು ಅಂದರೆ ಚಿಕ್ಕಬಳ್ಳಾಪುರದ ಮೇಲೆ ಹೋಗಬೇಕಿತ್ತು. ಸೊ ಹಾಗಾಗಿ ಇಲ್ಲಿ ವಿಸಿಟ್ ಆಗಿದ್ದು. ಸೊ ಇಲ್ಲಿ ನಮ್ಮ ಅತ್ತರು ತುಂಬ ಎಂಜಾಯ್ ಮಾಡ್ತಾ ಆ ಕ್ಲಿಪ್ಪಿಂಗ್ಸ್ ಕೂಡ ಹಾಕಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮಕ್ಕಳು ಅನ್ನೋದು ಇದಕ್ಕೇ ನಾವು ಅಲ್ಲಿಂದ ಇಶಾ ಫೌಂಡೇಶನ್ಗೆ ಹೋಗೋಣ ಅಂತ ಬಂದಿದ್ವಿ. ಆಟ ಆಡ್ತಿರೋದು ಚಿಕ್ಕ ಮಕ್ಕಳು ಜಾಯ್ನ್ ಆಗಿ ಆಟ ಆಡ್ಕೊಂಡ್ಬಿಡ್ತಾರೆ. ಆ್ಯಂಡ್ ಅಲ್ಲಿಂದ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಓಕೆ, ಇಲ್ಲಿಗೆ ಬಂದು ದೋಸೆ ಆರ್ಡ್ರ್ ಮಾಡ್ಕೊಂಡಿದ್ದೀವಿ. ಬಟ್ ಇಲ್ಲಿ ನೋಡಿ ಸಖತ್ತಾಗಿ ಚಳಿ ಆಗ್ತಾಯಿದೆ, ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲಲ್ಲ, ಒಂಥರ ಮಂಜು ಕವಿದು ವಾತಾವರಣ ಐತೆ ಇನ್ನು ಇಲ್ಲೆಲ್ಲ. ದೂರನೇ ಇರು. ಅಬ್ಬಾಜಿ, ಇದು ಯಾವ ಬರ್ಡ್ ಹೇಳಿ ನೀನು ಹೇಳಿದ್ದು? ಬೇರೆ ಟೈಪ್ ಆಫ್ ಬರ್ಡ್. ಅಲ್ಲ, ನಿನ್ಕಿಂತ ಹೈಟ್ ಇದೆ ಅಲ್ಲ. ಇಲ್ಲಿ ಸ್ಲಿಪ್ಪರ್ಸ್ನ ಈ ಥರ ಹಾಕಿ ಇಲ್ಲಿ ನಿಮಗೆ ಒಂದು ಕುಪ್ಪನ್ ಕೊಡ್ತಾರೆ. ಸೊ ಇದೇನೋ ಸ್ಲಿಪ್ಪರ್ಸ್ ಎಲ್ಲ ಕೆಳಗಡೆ ಬರುತ್ತಂತೆ. ಅಥರ್ವ, ಏನು ಅಥರ್ವಿದು? ಏನೋ ಹಿಸ್ಟ್ರಿ ಕೇಳು ಯಾರಿಗಾದ್ರು. ಫೈನಲಿ ಇದನ್ನು ನಾನು ಒಂದು ನೋಡಿದ್ದೆ ಬೆಂಗಳೂರಲ್ಲಿದ್ದಾಗ. ಬಟ್ ಇದಕ್ಕೆ ಬರಬೇಕು ಅಂತ ತುಂಬ ಆಸೆ ಇರ್ತಿತ್ತು. ಆ್ಯಂಡ್ 2 ಸರಿ ಆಗಲೇ ನಾನು ಬಂದು ಹೋಗಿದ್ದೆ. 2 ಸರಿ, ಮೊನ್ನೆ ಸ್ಯಾಟರ್ಡೆ, ಲಾಸ್ಟ್ ಸ್ಯಾಟರ್ಡೆ ಅಲ್ಲ, ಲಾಸ್ಟ್ ಸ್ಯಾಟರ್ಡೆ ಬಂದೋದೆ. ಸೊ ಈ ಸಂಡೇ ಬಂದೆ ತಿರ್ಗಾ. ಎಷ್ಟು ಬ್ಯೂಟಿಫುಲ್ಲಾಗೈತೆ. ನನಗೆ ಇದೊಂದು ಕಾರಲ್ಲಿ ಹಾಕೋಬೇಕು ಅಂತ ತುಂಬ ಆಸೆ. ಬಟ್ ಏನು ಮಾಡೋಣ, ಕೆಳಗಡೆ ಹಾಕಿರ್ತೀವಲ್ಲ ಫುಟ್ ವೇರ್ಸ್ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದು ಕಲೆಕ್ಟ್ ಮಾಡ್ಕೋಬೇಕು. ಕಲೆಕ್ಟ್ ಮಾಡಿಕೊಂಡು ಡೈರೆಕ್ಟ್ ಇಲ್ಲಿಂದ ಹೊರಡೋದೆ. ಹಿಂಗೆ ಕಾರ್ ಪಾರ್ಕಿಂಗ್ ಇದೆ ನಮ್ಮ ಹತ್ರವೆಲ್ಲ. ಆಚೆ ಬನ್ನಿ. ಇಷ್ಟೇ ಇದು. ನಾನಲ್ಲಿಂದ ನನಗೆ ತುಂಬ ದಿನದಿಂದ ಒಂದು ಆಸೆ ಇತ್ತು. ಸೊ ಅದೇನು ಅಂತಂದರೆ ತೋರಿಸ್ತೀನಿ. ಅಥರ್ವ ಎಲ್ಲದಕ್ಕೂ ಅಡ್ಡಪ್ಪ ನನಗೆ. ಇಟ್ಸ್ ಓಕೆ ನೋಡಿ, ಇದು ನನಗೆ
ತಗೋಬೇಕು ಅಂತ ತುಂಬ ಆಸೆ ಇತ್ತು. ಅದಕ್ಕೆ ಇವಾಗ ಇದನ್ನು ನಾನು ತಗೊಂಡೆ. ಇದು ಏನೋ ಒಂಥರ ವೈಬ್ಸು ನನಗೆ, ಅದಕ್ಕೆ ತಗೊಂಡೆ. ಅಲ್ಲಿ ನೋಡಿ ಕಾರ್ ಈಗ ಬಡಿಯುತ್ತೆ ಡೋರ್ಗೆ, ಅವ್ರು ಬಂದು ನಿನ್ನನ್ನು ಅತ್ತಮ್ ಮಾಡ್ತಾರೆ. ಸೊ ಈಗ ಇದನ್ನು ನಮ್ಮ ಗಾಡ್ ಪ್ಲೇಸ್ಗೆ ಹಾಕ್ಬಿಡೋಣ. ಆ್ಯಕ್ಚುಲಿ ಇದನ್ನು ಮಧ್ಯಕ್ಕೆ ಹಾಕ್ಬಿಟ್ಟು ಹನುಮಂತನ ಈ ಕಡೆ ಹಾಕ್ಬೇಕಾಗಿತ್ತು, ಬಟ್ ನಾವು ಹಂಗೆ ಅಂಟಾಕಿದ್ದೀವಿ. ನೋಡೋಣ ಅದು ಹೆಂಗೆ ಅಂಟಾಕೋಕ್ಕಾಗುತ್ತೋ ಅಂತ ನೋಡಿ ಅಂಟಾಕೋಣ. ಕಿತ್ಬೇಡಿ, ಹೀಗೆ ಒಂದು ನಿಮಿಷ ಅಲ್ಲಿ ಅವನಿಗೆ ಬೆಡ್ ಮಾಡಿದ್ದು, ಬಟ್ ಅವ್ನು ಕುತ್ಕೊಳ್ಳಲ್ಲ ಅಂದ. ಅದಕ್ಕೆ ನಾನೇ ಮಲ್ಕೊಂಡು ಆರಾಮಾಗಿ ಹೋಗೋಣ ಅಂತ. ಇನ್ನೇನು ಮಾಡೋಕ್ಕಾಗುತ್ತೆ, ಕುತ್ಕೊಳ್ಳೋಕ್ಕಾಗಲ್ಲ, ಅಲ್ಲಿ ಎದ್ದು ಜಾಗ ಇಲ್ಲ, ಮಲ್ಕೊಂಡೇ ಬರ್ಬೇಕು. ಅದಕ್ಕೆ ಮಲ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ರೋಡ್ ನೋಡಿ ಹೆಂಗೈತೆ. ನಮ್ಮ ಅಥರ್ವ ಮುಂದೆ ಹೋಗ್ಬಿಟ್ಟಿದ್ದಾನೆ. ಸೊ ಇವರು ಚಿಕ್ಕಬಳ್ಳಾಪುರದವ್ರಂತೆ. ನಾವು ಇಶಾ ಫೌಂಡೇಶನ್ ಮುಗಿಸ್ಕೊಂಡು ಆಚೆ ಬಂದ್ವಲ್ಲ, ಅವಾಗ ಇವ್ರು ನನಗೆ ಸಿಕ್ಕಿದ್ದು. ಏನನ್ನೋದೇ ಇವ್ರ ಪ್ರಾಬ್ಲಮ್ ಏನನ್ನೋದೇ ನಂಗೆ ಗೊತ್ತಾಗಲಿಲ್ಲ ಗುರು. ಇಲ್ಲಿ ಏನು ಅವ್ರ ಕಾರು ಇಲ್ಲ, ಗಾಡಿ ಇಲ್ಲ, ಏನೂ ಇಲ್ಲ, ಸುಮ್ಮನೆ ನಡ್ಕೊಂಡು ಹೋಗೋರು ಈ ಥರ ಕ್ಯಾತೆ ಎತ್ಕೊಂಡ್ರೆ. ಪ್ರೆಸ್ ಅವರಂತೆ ಇವರೇನೋ ಚಿಕ್ಕಬಳ್ಳಾಪುರದಲ್ಲಿ. ನೋಡಿ, ಯಾರಾನ ನನ್ನ ವಿಡಿಯೋ ಚಿಕ್ಕಬಳ್ಳಾಪುರದವ್ರಿಗೂ ಹೋಗಿತ್ತು ನನ್ನ ವಿಡಿಯೋ ಯಾರಾನ ನೋಡ್ತಿದ್ರೆ ನಂಗೆ ಕಮೆಂಟ್ ಮಾಡಿ ಹೇಳಿ, ನೋಡೋಣ. ದೇವ್ರು ನೋಡ್ಕೊತಾನೆ ಅಂತ ಬಿಟ್ಕೊಂಬಿಟ್ಟು ಮುಂದೆ ಬಂದ್ವಿ ದೇವಸ್ಥಾನಕ್ಕೆ. ಇಲ್ಲಿ ತಿರುಪತಿಯಲ್ಲಿ ಚೆಕ್ಕಿಂಗ್ ಪಾಯಿಂಟ್ ಒಂದಿರುತ್ತೆ. ಸೊ ಈ ಚೆಕ್ಕಿಂಗ್ ಪಾಯಿಂಟ್ಗೆ ನಾವು ಬಂದಿದ್ದು. ಈಗ ನಾವು ಚೆಕ್ಕಿಂಗ್ ಪಾಯಿಂಟ್ ರೀಚ್ ಆಗಿದ್ದೀವಿ ಅಷ್ಟೇ, ಇನ್ನೂ ಬಾಕಿ ಐತೆ. ನೋಡ್ಕೊಂಡೋಗಿ ನಾನು ವೀಡಿಯೋಸ್ ಫುಲ್ ನೋಡಿ ಎಷ್ಟೊಂದೆಲ್ಲ ಟೈಮ್ ಆಯಿತು ಇಲ್ಲಿ ಅಂತ ನಾನು ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಇನ್ನೂ ಒಂದು ಏನು ಅಂದರೆ, ರೂಮ್ಸ್ ಏನಾದರೂ ಸಿಕ್ಕಿಲ್ಲ ನಮಗೆ ಹಂಗೆ ಹಿಂಗೆ ಅಂತ ಅಂತಿರ್ತೀರಲ್ಲ, ಅದ್ರದ್ದು ಸಪ್ರೇಟಾಗಿ ನಾನು ರೀಲ್ ಮಾಡಿ ಹಾಕಿದ್ದೀನಿ, ಅದನ್ನು ಚೆಕ್ಔಟ್ ಮಾಡ್ಕೊಳ್ಳಿ, ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಇವಾಗ ಒಳಗಡೆ ಎಂಟ್ರಿ ಆಗೋಣ ಬನ್ನಿ. ಈಗ ನಾವು ಮೇಲೆ ಹತ್ತುತ್ತಾ ಇದ್ದೀವಿ. ಹಿಂಗೆ ಎಷ್ಟು ಚೆನ್ನಾಗೈತೆ ವ್ಯೂ. ಮಾತ್ರ ಕೆಳಗಡೆ ಕಾಣಿಸಲ್ಲ, ಫುಲ್ ಒಂಥರ ಫಾಗ್ ಆಗಿಬಿಟ್ಟೈತೆ. ಇಲ್ಲೇ ನಿಯರ್ ನೋಡಿ ಇಷ್ಟು ಫಾಗ್ ಐತೆ, ಏನೂ ಕಾಣಿಸ್ತಿಲ್ಲ ಕೆಳಗಡೆ. ಎಷ್ಟು ಗಾಡಿಗಳಿದ್ದಾವೆ ಅಂದರೆ ಅಮ್ಮ, ಎಷ್ಟೊಂದು ಗಾಡಿಗಳಿದ್ದಾವೆ. ಇವತ್ತಂತೂ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಗಾಡಿಗಳಿದ್ದಾವೆ. ಆ ದಿನ ಹಿಂಗೆ ಇರ್ಬೋದು, ನಂಗೆ ಗೊತ್ತಿಲ್ಲ. ನೋಡಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ಏನು ನೋಡ್ಕೋಬೇಕು ಅಂದರೆ, ಸ್ಪೀಡಾಗಿ ಹೋಗ್ಬಾರ್ದು. ಸ್ಪೀಡಾಗಿ ಹೋಗ್ತಾರೆ ಅಂತೇಳಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟ್ ಟೈಮು ಇದಿತ್ತು. ಏನು ಅಂತಂದರೆ, ಒಂದು ನಿಮಿಷ, ಇದರಲ್ಲಿ ಓಕೆ ಅಂಥದ್ದೇನಿಲ್ಲ, ತೋರಿಸ್ಬೋದು ಅಂದ್ಕೊಂಡಿದ್ದೀನಿ. ಕಾರ್ ನಂಬರ್ ಮಾತ್ರ ಹಿಂಗೆ ಇಟ್ಕೊತೀನಿ. ಓಕೆ, ನೋಡಿ ಇಲ್ಲಿ ಟೈಮ್ ಹಾಕಿದ್ದಾರೆ. ಸೊ ಅಲ್ಲಿ ಹಾಕಿದ್ದಾರೆ, ಶುಡಂಟ್ ರೀಚ್ ಬಿಫೋರ್ 14:12:25 4:30 PM. ಸೊ 4:30 PM ಮುಂಚೆ ರೀಚ್ ಆಗಂಗಿಲ್ಲ. ಬಟ್ ನಾವು ರೀಚ್ ಆಗ್ತಿರೋದು ಬಂದು 4:30 PM. ಸೊ ಅದಕ್ಕೆ ಇವಾಗ ಒಂಚೂರು ಸ್ಲೋ ಮಾಡ್ಕೊಳ್ಳೋಣ ಅಂತ ಸ್ಲೋ ಆಗಿ ಹೋಗ್ತಿದ್ದೀವಿ. ಇದು ನನಗಿದು ತುಂಬ ಇಷ್ಟ ಆಯಿತು. ಯಾಕೆ ಅಂತಂದರೆ, ಎಷ್ಟು ಸ್ಪೀಡಾಗಿ ಹೋಗ್ತಿದ್ದಾರೆ ಅಂದರೆ ಎಲ್ಲರೂ ನೋಡಿ ನನಗೆ ಶಾಕ್ ಆಗ್ತಾಯಿತ್ತು. ಇಷ್ಟು ಸ್ಪೀಡಾಗಿ ಹೋಗ್ತಾರಲ್ಲಪ್ಪ, ಅದು ಘಾಟ್ ಸೆಕ್ಷನ್ ಕರ್ವಲ್ಲಿ. ಸೊ ಇದು ಮಾತ್ರ ತುಂಬ ಚೆನ್ನಾಗೈತೆ. ಕರ್ಗುಳುಗುರು ಯಪ್ಪ, ಇನ್ನೂ ಒಂದು ಕರ್ವು ನೋಡಿ. ರೋಡ್ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಅಲ್ಲಿ ಆ ರೋಡ್ ನೋಡಿ, ಅಲ್ಲಿ ಹೆಂಗೈತೆ ಯಪ್ಪ. ಲಾಸ್ಟ್ ಟೈಮ್ ಬಂದಾಗ ಅಥರ್ವಿನು 9 months ಬೇಬಿ ಇದ್ದ.
ಸೊ ನಮಗೇನು ಅಷ್ಟೊಂದು ಗೊತ್ತಾಗಲಿಲ್ಲ ಅವಾಗ ಬಂದಿದ್ದು. ಇವಾಗ ಒಂದು ಸ್ವಲ್ಪ ಟಯರ್ಡ್ನೆಸ್ ಫೀಲ್ ಆಗ್ತಾಯಿದೆ. ಮೇ ಬಿ ಸೋ ಮೆನಿ ಕಂಡೀಷನ್ಸ್. ಅದಕ್ಕೋಸ್ಕರನೇ ಈಗ ನೆಕ್ಸ್ಟ್ ಫೆಬ್ರವರಿಗೆ ಒಂದ್ಸಲ ಬುಕ್ ಮಾಡ್ಕೊಂಡಿದ್ದೀನಿ. ಅವಾಗ ಏನು ಮಾಡ್ತೀನಿ ಅಂದರೆ ಎಲ್ಲ ಮನೆಯಿಂದ ತೊಗೊಂಬಂದ್ಬಿಡ್ತೀನಿ. ಸೊ ದಟ್ ಆನ್ ಟೈಮ್ ಎಲ್ಲ ಆಗ್ಬಿಡುತ್ತೆ. ಆವಾಗ ಅಷ್ಟೊಂದು ಟಯರ್ಡ್ ಅನ್ಸಲ್ಲ ಅಂತ. ಓಕೆ, ಬನ್ನಿ ಹೊರಡೋಣ. ನನಗೆ ಈ ಗಾರ್ಡ್ ಸೆಕ್ಷನ್ ಹಬ್ಬ ಆದರೂ ಐ ಆಮ್ ಎಂಜಾಯಿಂಗ್. ಎಲ್ಲ ಹುಡುಕಿ ಲಾಸ್ಟಿಗೆ ಇದರಲ್ಲಿ ಸಿಕ್ತು ರೂಮು. ಸೊ ಇವಾಗ ವರಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಫೋನಲ್ಲಿ ಚಾರ್ಜ್ ಇಲ್ಲ. ಸೊ ಇದೀಗ ವರಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಒಳಗಡೆ ಅಲೋ ಇಲ್ಲ, ಇಷ್ಟೇ ಪರ್ಮಿಷನ್ ಇರೋದು. ನಮ್ಮ ಅತ್ತರ್ ನೋಡಿ, ಅತ್ತರ್. ಸೊ ಎಷ್ಟು ಚಳಿ ಐತೆ ಅಂದರೆ ಬೇಗ ದರ್ಶನ ಮಾಡಿಕೊಂಡು ಹೋಗೋಣ. ಗೋವಿಂದ ಇದು ಡೈನಿಂಗ್ ಹಾಲು ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಸೊ ನಮಗೆ ಶೃಂಗೇರಿ ಮಠದಲ್ಲಿ ರೂಮ್ ಸಿಕ್ತು. ನಾನು ಇದು ಬ್ಲ್ಯಾಂಕೆಟ್, ಇದು ಜಮ್ಖಾನ ಅಂತಾರೆ ಇದು ನಮ್ಮ ಕಡೆ, ಜಮ್ಖಾನ ಮತ್ತು ಬೆಡ್ಶೀಟು. ಆಮೇಲೆ ನನ್ನ ಬ್ಲ್ಯಾಂಕೆಟ್ ನನಗಿದೇ ಬೇಕು. ಸೊ ಹಾಗಾಗಿ ನಾನು ಅಂದೇ ತಂದ್ಕೊಂಡೆ ಆ್ಯಂಡ್ ಎಲ್ಲ ಹಾಸ್ಕೊಂಡು ರೆಡಿ ಮಾಡ್ಕೊಂಡ್ವಿ. ಆ್ಯಂಡ್ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ನಾನು ತಿರ್ಗಾ ನಾಳೆ ಕಂಟಿನ್ಯೂ ಮಾಡಲ್ಲ. ಯಾಕೆ ಅಂತಂದರೆ ನಾಳೆ ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತೀವಿ. ಅಲ್ಲಿ ಫೋನೆಲ್ಲ ಅಲೋ ಇರಲ್ಲ. ಸೊ ಹಾಗಾಗಿ ನಾನು ನಿಮಗೆ ಮತ್ತೆ ಟ್ಯೂಸ್ಡೇ ಸಿಗ್ತೀನಿ. ಅಂಟಿಲ್ ದೆನ್ ಹ್ಯಾವ್ ಎ ಗುಡ್ ಡೇ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.